ನೀವು ಡೈರೆಕ್ಟ್ ಓ ಟಿ ಟಿನೂ ಕೂಡ ನಮ್ಗೆ ಇವತ್ತು ಅಂತ ಲಕ್ಸುರಿ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಗೆ. ಅದು ಕೊಟ್ಟರೆ ನಾವು ಮಾಡ್ತೀವಿ, ಬೇರೆ ವಿಷಯ. ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಅವ್ರಿಗೂ ಕೂಡ ಒಂದು ಒ ಟಿ ಟಿ ಅವರ ತಪ್ಪು ಕೂಡ ಅಲ್ಲ ಅದು. ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ, ಎಷ್ಟು ಜನ ಅವ್ರ ಸಿನಿಮಾ ನೋಡ್ತಾರೆ, ಅವರು ಪಬ್ಲಿಸಿಟಿಗೆ ಒಂದ್ಸಲಕ್ಕೆ ಅವ್ರು ಖರ್ಚು ಮಾಡಿದ್ರೆ ಅವರು ಸಣ್ಣ ರೀತಿಯಲ್ಲಿ ಮಾಡೋಕ್ಕಾಗಲ್ಲ. ಅವರು ಎಲ್ಲವನ್ನ ಡಿಪೆಂಡ್ ಆಗಿ ಎಲ್ಲ ಕಡೆಗೂ ತಲುಪೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಒಂದ್ಸಲಕ್ಕೆ ಅವ್ರು ಶುರು ಮಾಡಿದ್ರೆ ಕ್ರೋಸ್ ಟುಗೆದರ್ ಅವ್ರು ಖರ್ಚಾಗುತ್ತೆ, ಅದು ರಿಕವರ್ ಆಗಬೇಕು ಅವ್ರಿಗೆ. ಅಲ್ಟಿಮೇಟ್ಲಿ ಅವ್ರು ಬಿಸ್ನೆಸ್ ಆಗಿ ನೋಡ್ತಿರ್ತಾರೆ ಅದನ್ನ. ನಾವು ಅದಕ್ಕೆ ಅವ್ರನ್ನೇ ದೂರ್ತಾ ಇರೋದಕ್ಕಾಗಲ್ಲ. ನಮ್ಮ ಸಿನಿಮಾಗಳು ಇಲ್ಲಿ ಬಂದಾಗ, ಎಕ್ಸಾಂಪಲ್ ಇವಾಗ ಶಾಖಾರಿ ಅಂತ ಮೊನ್ನೆ ಒಂದು ಸಿನಿಮಾ ಅಮೆಝಾನಲ್ಲಿ ಬಂದಿದೆ, ತುಂಬಾ ಒಳ್ಳೆ ಹೆಸರು ಬರ್ತಿದೆ. ಥಿಯೇಟ್ರಲ್ಲಿ ನಾವೆಲ್ಲ ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಎಲ್ಲರೂ ಒಂದಷ್ಟು ಇಂಡಸ್ಟ್ರಿ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅನ್ಕೊಂಡಿದ್ದ ರೀತಿಯಲ್ಲಿ ಜನ ಬಂದು ನೋಡಲಿಲ್ಲ. ಬಟ್ ನಾಟ್ ಬ್ಯಾಡ್, ಡಿಸಪಾಯಿಂಟಿಂಗ್ ಅಲ್ಲ. ಅಟ್ಲೀಸ್ಟ್ 4 ಜನರಿಗೆ ಗೊತ್ತಾಗಿದೆ ಸಿನಿಮಾ. ಸೊ ಅಲ್ಲಿ ಥಿಯೇಟ್ರಲ್ಲಿ ಒಳ್ಳೆ ವರ್ಡ್ ಆಫ್ ಮೌತ್ ಇದ್ದಿದ್ದಕ್ಕೆ ಓ ಟಿ ಟಿಲಿ ಬಂದ ತಕ್ಷಣ ಜನ ಅದಕ್ಕೆ ಇನ್ನೂ ಆ್ಯಡ್ ಆಗ್ಬಿಟ್ರು. ಇವತ್ತದು ಅಷ್ಟು ರೀಚ್ ಆಗಿದೆ, ಇವತ್ತು ಹೆಸರು ಬಂದಿದೆ ಆ ಇಂಡಸ್ಟ್ರಿಗೆ, ಆ ಟೀಮ್ಗೆ ಅಂತಂದ್ರೆ ಮೇ ಬಿ ಆ ಪ್ರೊಡಕ್ಷನ್ ಹೌಸು, ಆ ಡೈರೆಕ್ಟ್ರು, ಆ ಆ್ಯಕ್ಟರ್ಗಳು ಎಲ್ರಿಗೂ ಇನ್ನೊಂದು ಫಿಲ್ಮ್ ಮಾಡುವಂಥ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಹೋಗ್ಬೇಕು ನಾವು, ಅಷ್ಟೇ. ಏನಾಗುತ್ತೆ ಅಂದರೆ, ಲಕ್ಷ್ಮಿ ಆ್ಯಕ್ಚುಲಿ ಇವ್ರಿಗಿಂತ ಅಥವಾ ತಿಥಿ ಸಿನಿಮಾದ ನಟರುಗಳಿಗಿಂತ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರು ಕೆಲವೊಂದಷ್ಟು ಫಿಲ್ಮ್ ಮೇಕರ್ಸ್ಗಳು, ಕೆಲವು ಪ್ರೊಡ್ಯೂಸರ್ಸ್ಗಳು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿರೋದು. ಅವರು ಹಳ್ಳಿ ಜನರು, ಅವ್ರು ದುಡಿಬೇಕಷ್ಟೇ. ಈಗ ನಾವು ಬೇರೆ ಬೇರೆಯವ್ರು ಬಂದು ಆ್ಯಕ್ಟ್ ಮಾಡ್ತಾರೆ, ಈಗ ಶಿವಮೊಗ್ಗ ಆಗ್ಬೋದು ಅಥವಾ ಇವ್ರು ಯಾರೇ ಬಂದು ಮಾಡಿದ್ರು ಕೂಡ ಅವ್ರದ್ದು ದಿನನಿತ್ಯ ಜೀವನ ಹೋಗ್ಬೇಕಲ್ಲ. ಅವರು ಮನೆಯಲ್ಲಿ ಕೃಷಿ ಮಾಡ್ಕೊಂಡ ಅಥವಾ ಬೇರೆ ಕಡೆಗೆ ಕೂಲಿ ಮಾಡ್ಕೊಂಡ, ಈ ಥರದ್ದು ಮಾಡ್ಕೊಂಡಿರೋನಿಗೆ ಅವ್ನ ದಿನದ ಸಂಬಳ ತುಂಬ ಇಂಪಾರ್ಟೆಂಟ್. ಅವನಿಗೆ ಅವನು ವಾರ ಆದರೆ ಅವ್ನ ಸಂಬಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ದುಡಿಲೇಬೇಕು ಅವ್ರಿಗೆ. ನೀವು ದುಡ್ದಂಗೆ ಅದೇ ಅವರು ಗದ್ದೆಯಲ್ಲಿ ಕೆಲಸ ಮಾಡಿದ್ದು ಫೀಲಲ್ಲೇ ಅವ್ರು ಮಾಡ್ತಿರ್ತಾರೆ. ನೀವು ಬೆಳಿಗ್ಗೆ ಸಾಯಂಕಾಲದವ್ರಿಗೆ ಮಾಡ್ತೀರ ಅಂತಂದ್ರೆ ಗದ್ದೆ ಕೆಲಸನೂ ಅದನ್ನೇ ಮಾಡ್ತಿರ್ತಾರೆ, ಕೃಷಿಯೂ ಅದನ್ನೇ ಮಾಡ್ತಿರ್ತಾರೆ. ಸಿನಿಮಾ ಬಂದರೂ ಅವ್ರಿಗೆ ಡಿಫ್ರೆನ್ಸ್ ಆಗಲ್ಲ. ಅವ್ರಿಗೆ 4 ಜನ ಅಪ್ರಿಷಿಯೇಟ್ ಮಾಡ್ಬೋದು, ಅದನ್ನ ನೋಡಿ ಖುಷಿ ಆಗ್ಬೋದು ಅವ್ರಿಗೆ. ಬಟ್ ಒಂದಷ್ಟು ದುಡಿಮೆ ಅಂತೂ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ನಾವು ಸಿಂಗಾರ ಸೀರಿಯಲ್ ಹಾಡಿರೋಂಥ ನಾಗ ಅಂತಂದು ಅಂದ್ಕೊಂಡು ಒಬ್ರು. ಸೊ ಅವ್ರಿಗೆ ತುಂಬ ಕಮ್ಮಿ ಅವ್ರ ಪರ್ಫಾರ್ಮೆನ್ಸ್ಗೆ ಮತ್ತೊಂದಕ್ಕೆ ಇದಾಗ್ತಿತ್ತು. ಸಿನಿಮಾ ರಿಲೀಸ್ ಆದ ತಕ್ಷಣ ಅವ್ರಿಗೆ ಅದರದ್ದು ವ್ಯಾಲ್ಯೂ ಬೇರೆ ಥರದಲ್ಲಿ ಆಯಿತು. ಒಂದು ಕಾರ್ಯಕ್ರಮ ಕರೆದ್ರೆ ಅದಕ್ಕೊಂದು ಪೇಮೆಂಟ್ ಅನ್ನೋ ಥರದಲ್ಲಿನೂ ಆಯಿತು. ವಯಸ್ಸಾಗಿರೋ ಒಂದು ಕಾಲದಲ್ಲಿ ಅವ್ರಿಗೆ ಸಹಾಯ ಆಯಿತು. ನಾನು ಹೇಳ್ತಿರೋದು ಅದನ್ನು ತಪ್ಪಾಗೂ ವರ್ಕ್ ಆಗ್ಬೋದು, ಸರಿಯಾಗೂ ವರ್ಕ್ ಆಗ್ಬೋದು, ಎಕ್ಸ್ಪ್ಲಾಯ್ಟ್ ಆಗ್ಬೋದು. ಅದು ಯಾರ ಕೈಯಲ್ಲೂ ಇಲ್ಲ. ಒಂದು ಇದೇ ಥರದಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಅಂದ್ಕೊಂಡು ಹೋಗಿ ಮಾಡ್ಬೋದು, ಅದು ತಪ್ಪಾಗ್ಲಬೋದು. ಯಾರು ಡಿಸೈಡ್ ಮಾಡೋದು ಹೇಳೋಕ್ಕಾಗಲ್ವಲ್ಲ, ಅದು ಸಿಚುವೇಶನ್ ಅದಷ್ಟೇ. ಟ್ರೈಲರ್ ಅನ್ನು ಇವತ್ತು ರಿಲೀಸ್ ಆಗ್ತಿಲ್ಲ ಸರ್, ಬಟ್ ಅದನ್ನ ಟೀಸರ್ ಬಿಟ್ಟರು ಸರ್. ಟ್ರೈಲರ್ ಈಗ ಲಾಂಚ್ ಮಾಡಿ ನಿಮ್ಗೆ ತೋರಿಸಿದ ಸೊತ್ತಿಗೆ ಬಿಟ್ವಿ. ಇಲ್ಲ ಅವ್ರ ಅಂದ್ರೆ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಈ ಥರ ಟೀಸರ್ ಏನಾದರೂ ಬಂದರೆ ಅವರು ಶೇರ್ ಮಾಡೋದು ಆ ಥರ ಸಪೋರ್ಟ್ ಮಾಡ್ತಾರೆ. ಬಟ್ ಎಷ್ಟೊಂದು ಸತಿ ನಾನು ಈಗಲೂ ಐ ಟಿಲಿ ವರ್ಕ್ ಮಾಡ್ತೀನಿ. ಐ ಟಿ ಕೆಲಸ ಡಿಲೇ ಆದಾಗ ಮ್ಯಾನೇಜರ್ ಬೈತಾರೆ, ಸಿನಿಮಾ ಕೆಲಸ ಡಿಲೇ ಆದಾಗ ಕೆಲವು ಸತಿ ಸರ್ ಕೈಲೂ ವಹಿಸ್ಕೊಂಡಿದ್ದೀನಿ. ಆಬ್ವಿಯಸ್ ಅಲ್ವಾ ಸರ್? ಅಂದ್ರೆ ನಿಮ್ಗೆ ಆಸ್ ಎ ಪ್ರೊಡ್ಯೂಸರ್ ನೀವೇನು ಗುರು ಪಾರ್ಟ್ ಟೈಮ್ ಫಿಲ್ಮ್ ಮೇಕರ್ ಅಂತ ಹಾಕೊಂಡಿರ್ತೀವಿ. ಅಂದ್ರೆ ಹಂಗೇನಿಲ್ಲ. ಅಂದ್ರೆ ಥ್ರೂ ಯು ಮಾಧ್ಯಮದ ಇದರಿಂದಾನೇ ನಾವು ಆ್ಯಕ್ಚುಲಿ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ಬೋದು. ವೆರಿ ಲಿಮಿಟೆಡ್ ಆದರೆ ಮಾಡ್ಬೋದು ಸರ್. ಅಂದರೆ ನಾವು 1 ಶೋ 2 ಶೋ ಅಂದರೆ ನೀವು ಒಂದು 300 ಜನ 400 ಜನ, ಅದಕ್ಕಿಂತ ಮೇಲೆ ಅಂತಂದ್ರೆ ಆಮೇಲೆ ಮತ್ತೆ ಪುನಃ ನಾವು ಹಿಂಗೆ ಶಿವಮಂತ್ರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ.